ಆಗಿದೆ. ಯಾವಾಗ ಟಿಕೆಟ್ ಘೋಷಣೆ ಆಯ್ತು ಆಗ್ಲೇ ಬಂಡಾಯದ ಒಂದಷ್ಟು ಕಹಳೆಗಳು ಮೊಳಗಿದ್ವು. ಆ ನಂತರದಲ್ಲಿ ಈಗ ಈ ಬಂಡಾಯ ಮತ್ತಷ್ಟು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ, ಮತ್ತಷ್ಟು ಹೆಚ್ಚಾಗ್ತಾ ಇದೆ. ತಡರಾತ್ರಿ ಹೈ ಡ್ರಾಮಾ ನಡೆದಿದೆ. ಸಾಕಷ್ಟು ಈ ಮುಸ್ಲಿಂ ಸಮುದಾಯದಿಂದ ಅಸಮಾಧಾನ ಈಗ ಕೇಳಿ ಬರ್ತಾ ಇರೋ ದಾವಣಗೆರೆ ಅಖಾಡದಲ್ಲಿ ತಡರಾತ್ರಿ ಹೈ ಡ್ರಾಮಾ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಮುಸ್ಲಿಂ ಮುಖಂಡರು. ಕಾಂಗ್ರೆಸ್ ಅನ್ನ ಸೋಲಿಸುವ ಶಪಥ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರು. ಎಲ್ಲಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಅನ್ನ ಶಾಮನೂರು ಕುಟುಂಬಕ್ಕೆ ಕೊಟ್ಟುಬಿಡಿ ಅಂತ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ನಾವು ಕೇವಲ ಮತ ನೀಡೋದಕ್ಕೆ ಮಾತ್ರ ಇರ್ತೇವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿ ನಮ್ಮನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಮೋದಿ ಪ್ರಧಾನಿಯಾಗಿ 12 ವರ್ಷ ಆಯಿತು, ನಮಗೇನೂ ತೊಂದರೆ ಆಗಿಲ್ಲ. ಈ ಬಾರಿ ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಕ್ಕೆ ಇಲ್ಲ ನೋಟಾಗೆ ಮತ ಹಾಕ್ತೀವಿ, ಆದ್ರೆ ಕಾಂಗ್ರೆಸ್ಗಂತೂ ಮತ ಹಾಕಲ್ಲ ಅನ್ನುವಂತ ಬಂಡಾಯದ ಬಾವುಟವನ್ನ ಈಗ ಮುಸ್ಲಿಂ ಸಮುದಾಯ ಹಾರಿಸ್ತಾ ಇದೆ. ದಾವಣಗೆರೆ ಅಲ್ಲ, ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ ಅಂತ ಶಪಥ ಮಾಡಿದ್ದಾರೆ. ಬಾಗಲಕೋಟೆ ಮುಸ್ಲಿಮರಿಗೂ ಕೂಡ ಪ್ರತಿಭಟನಾಕಾರರು ಮನವಿಯನ್ನ ಮಾಡಿರೋದು. ಕೇವಲ ದಾವಣಗೆರೆ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಸೋಲಿಸ್ತೇವೆ ಅನ್ನುವಂತ ರಣಕಹಳಿಯನ್ನ ಈಗ ಮುಸ್ಲಿಂ ಸಮುದಾಯ ಮಾಡಿದೆ. ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದೀವಿ. ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರ ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲೆಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲಾ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನ್ ಆಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸೆ ಸರ್. ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಲಾಠಿ ಎತ್ತಿಂದು ಈ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲ್ ಹೊಡ್ತಾ ತಿಂದು ಲಾಠಿ ಎತ್ತಿಂದು ಕಟ್ಟಿರೋದಂತದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದಂತ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂತ ಮಗು ರಾಜ ಆಗಲ್ಲ, ಮತಪೆಟ್ಟಿಗೆಯಿಂದ ಹುಟ್ಟುವಂತ ಮತದಾನದ ಮೂಲಕ ಮತಪೆಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯಕಾರ ಆಗ್ತೇವೆ. ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಸ್ಡಿಪಿ, ಪಿಎಫ್ಐ ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಅದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು, ನೀವೇ ಮೀಡಿಯಾದವರು ಏನ್ ಬಂದ್ ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರಲ್ಲ ಜನತಾ ದಳದ ಬಂದು ಗಲಾಟೆ ಮಾಡಿದಾರಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾ ದಳ ಬಿಜೆಪಿ ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನಪ್ಪ ಆಗ್ತೀರಾ ಕಾಂಗ್ರೆಸ್ ಪಕ್ಷ ಬರಲಿ. ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಸ್ಡಿಪಿ, ಪಿಎಫ್ಐ ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಅದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ವಿಠಲ್ ಕಾರವಾಡ್, ಹಾಗೆ ಬಾಗಲಕೋಟೆ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ದಾವಣಗೆರೆ ಅಖಾಡ ಹೇಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ವಿಠಲ್. ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಯಾವಾಗ ಈ ಟಿಕೆಟ್ ಘೋಷಣೆ ಮಾಡ್ತೋ ಆವಾಗಿನಿಂದಲೂ ಕೂಡ ಈ ಬಂಡಾಯದ ಬಿಸಿ ತಡ್ತಾ ಇದೆ. ಈ ಬಿಸಿ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸುತ್ತಾ ಅನ್ನುವಂತಹ ಒಂದಷ್ಟು ಅನುಮಾನಗಳೀಗ ಮೂಡ್ತಾ ಇದೆ. ಡೀಟೇಲ್ಸ್ ಏನಿದೆ?
ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಯಾವಾಗ ಕಾಂಗ್ರೆಸ್ ಅಲ್ಲಿ ನಿನ್ನೆ ಟಿಕೆಟ್ ಘೋಷಣೆ ಆಯಿತು ಆ ತಕ್ಷಣದಿಂದ ಕೂಡ ಅಲ್ಪಸಂಖ್ಯಾತರ ಸಾಕಷ್ಟು ಒಂದು ಅಸಮಾಧಾನ ಮತ್ತು ಆಕ್ರೋಶ ಭುಗಿಲೆದ್ದಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಯಾವಾಗ ಕಾಂಗ್ರೆಸ್ನಿಂದ ಸಮರ್ಥ್ ಶಾಮನೂರ್ ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಬಿ ಫಾರ್ಮ್ ನೀಡುವಂತ ಕೆಲಸ ಮಾಡಿದ್ರು, ತಕ್ಷಣ ಅಲರ್ಟ್ ಆದಂತಹ ಅಲ್ಪಸಂಖ್ಯಾತ ಯುವಕರು ಮತ್ತು ಮುಖಂಡರು ಮೊದಲಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅವರು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಅಲ್ಲಿ ಒಂದು ಚರ್ಚೆಯನ್ನ ಹುಟ್ಟಾಕ್ತಾರೆ. ಅಂತಂದ್ರೆ ನಾವು ಈ ಬಾರಿ ಕಾಂಗ್ರೆಸ್ ಅನ್ನ ಮತಗಳಿಂದಲೇ ಉತ್ತರ ನೀಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ರೀತಿ ಅಂತಂದ್ರೆ ನಾವು ಎಸ್ಡಿಪಿ ಆಗಲಿ, ಎಐಎಐಎಂ ಪಕ್ಷ ಆಗಲಿ ಅಥವಾ ಬಂಡಾಯ ಅಭ್ಯರ್ಥಿ ಆಗಲಿ ಹಿಂದ್ ಮತ್ತು ಮುಸ್ಲಿಂ ಸಮುದಾಯವರು ಸೇರ್ಕೊಂಡು ಯಾವುದರೊಬ್ಬ ವ್ಯಕ್ತಿನ ಬಂಡಾಯವಾಗಿ ನಿಲ್ಲಿಸಿ ಬೆಂಬಲ ಮಾಡೋಣ ಹೇಗೆ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಹುಟ್ಟಾಗಿತ್ತು. ಆ ಚರ್ಚೆಗಳ ನಡೆಯುವ ಮಧ್ಯದಲ್ಲೇ ಇನ್ನೊಂದು ಕಡೆಗೆ ಸಾದಿಕ್ ಪೈಲ್ವಾನ್ ಸಹ ಒಂದು ಸಭೆಯನ್ನ ಮಾಡಿ ತಾವು ಅಧಿಕೃತವಾಗಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾರೇ ಬಂದರೂ ಸಹ ನಾನು ಹಿಂದೆ ಸರಿಯುವಂತ ಮಾತಲ್ಲ, ಯಾಕಂತಂದ್ರೆ 40 ವರ್ಷಗಳಿಂದ ನಾನು ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇನೆ ಕ್ಷೇತ್ರದಲ್ಲಿ. ಶಾಮನೂರು ಶಿವಶಂಕರಪ್ಪನವರ ಬೆಂಗಾವಲಾಗಿ ನಿಂತಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬೆಂಗಾವಲಾಗಿ ನಿಂತಿದ್ದಾರೆ. ಪಕ್ಷದ ಗೆಲುವಿನಲ್ಲಿ ಇನ್ನು ನಮ್ಮ ಅಲ್ಪಸಂಖ್ಯಾತ ಮತಗಳ ನಿರ್ಣಾಯಕ ಆಗಿತ್ತು. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಸುಮಾರು 75,000ರಿಂದ 80,000ಗಳಷ್ಟು ಮತ ಇರೋದ್ರಿಂದ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ. ಯಾಕಂದ್ರೆ ಈ 2008ರಲ್ಲಿ ಕ್ಷೇತ್ರ ಮೂರು ವಿಂಗಡಣೆಯಾದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂದಿನಿಂದ ಇವತ್ತಿನವರೆಗೂ ಸಹ ಅಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿರುತ್ತೆ. ಅವರು ಕೂಡ ಶಾಮನೂರು ಶಿವಶಂಕರಪ್ಪನವರು ಹ್ಯಾಟ್ರಿಕ್ ಜಯ ಸಾಧಿಸುವ ಮೂಲಕ ಸೋಲಿಲ್ಲದ ಸರ್ದಾರ್ ಅನ್ನುವಂತ ಒಂದು ಬಿರುದನ್ನು ಪಡೆದಿದ್ರು. ಇದಕ್ಕೆ ಕಾರಣೀಕರ್ತರಾಗಿರುವವರೇ ಅಲ್ಪಸಂಖ್ಯಾತರ ಅನ್ನುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಈಗ ನಮಗೆ ಟಿಕೆಟ್ ಕೊಡ್ತೇವೆ ಬಿ ಫಾರ್ಮ್ ನಿಮಗೆ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿ ಈಗ ನಮಗೇನು ಒಂದು ಅಸಮಾಧಾನ ಆಗೋ ರೀತಿಯಲ್ಲಿ ಒಂದು ನಮಗೆ ಟಿಕೆಟ್ ತಪ್ಪಿಸುವಂತ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಯಾವುದೇ ಇಂದು ಯಾರೇ ಬಂದು ಹೇಳಿದ್ರೆ ಯಾವ ಲೀಡರ್ ಸಹ ನನಗೆ ಬಂದು ಒಂದು ಸಂತೈಸುವ ಕೆಲಸ ಆಗಲಿ, ರಾಜಿ ಸಂಧಾನ ಮಾಡುವಂತಹ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಒಂದು ಎಚ್ಚರಿಕೆ ಕೊಡುವ ಮೂಲಕ ಅವರು ಏನು ಬಂಡಾಯ ಸ್ಪರ್ಧೆಗೆ ನಿಲ್ಲುವಂತಹ ಒಂದು ಘೋಷಣೆಯನ್ನು ಮಾಡ್ತಾರೆ. ತದನಂತರದ ಬೆಳವಣಿಗೆಯಲ್ಲಿ ಕೂಡ ಸಾಕಷ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಅದೇ ಅಲ್ಪಸಂಖ್ಯಾತರು ಕೆಲವು 20ಕ್ಕೂ ಅಧಿಕ ಜನ ಅಂದ್ರೆ ಕಟ್ಟ ಕಾಂಗ್ರೆಸ್ ಅಲ್ಲಿರುವಂತಹ ಯುವಕರು ಏಕಾಏಕಿ ಏನು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ಕರೆಪ್ಪ ಅವರಿಗೆ ಸಿಹಿ ತಿನ್ನಿಸ್ತಾರೆ. ಸಂಜೆ ವೇಳೆಗೆ ಎಂದಿನಂತೆ ಶ್ರೀನಿವಾಸ್ ದಾಸ್ಕರೆಪ್ಪ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಇಲ್ಲಿ ಆಗಿರುವಂತಹ ರಾಜಕೀಯ ಅತ್ಯಂತ ಮಹತ್ವದ ಬದಲಾವಣೆ ಅಂತ ಹೇಳ್ಬೋದು, ಐತಿಹಾಸಿಕ ಬದಲಾವಣೆ ಅಂತ ಹೇಳ್ಬೋದು. ಏಕಾಏಕಿ 20ಕ್ಕೂ ಅಧಿಕ ಯುವ ನಾಯಕರು ಏನು ಏಕಾಏಕಿ ಬಿಜೆಪಿಗೆ ಸೇರುವಂತಹ ಕೆಲಸವನ್ನು ಮಾಡ್ತಾರೆ. ಸಾಕಷ್ಟು ಈ ಬೆಳವಣಿಗೆಯಿಂದ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಇರುವಂತದ್ದು. ಅಶ್ವಿನಿ, ಆಲ್ ರೈಟ್ ವಿಠಲ್, ಹಾಗೆ ಸಂಪರ್ಕದಲ್ಲಿರಿ. ಯಾವಾಗ ದಾವಣಗೆರೆಯಲ್ಲಿ ಟಿಕೆಟ್ ಆಗಿದೆ, ಯಾವಾಗ ಟಿಕೆಟ್ ಘೋಷಣೆ ಆಯಿತು ಆಗ್ಲೇ ಬಂಡಾಯದ ಒಂದಷ್ಟು ಕಹಳೆಗಳು ಮೊಳಗಿದ್ವು. ಆ ನಂತರದಲ್ಲಿ ಈಗ ಈ ಬಂಡಾಯ ಮತ್ತಷ್ಟು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ, ಮತ್ತಷ್ಟು ಹೆಚ್ಚಾಗ್ತಾ ಇದೆ. ತಡರಾತ್ರಿ ಹೈ ಡ್ರಾಮಾ ನಡೆದಿದೆ. ಸಾಕಷ್ಟು ಈ ಮುಸ್ಲಿಂ ಸಮುದಾಯದಿಂದ ಅಸಮಾಧಾನ ಈಗ ಕೇಳಿ ಬರ್ತಾ ಇರೋ ದಾವಣಗೆರೆ ಅಖಾಡದಲ್ಲಿ ತಡರಾತ್ರಿ ಹೈ ಡ್ರಾಮಾ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಮುಸ್ಲಿಂ ಮುಖಂಡರು. ಕಾಂಗ್ರೆಸ್ ಅನ್ನ ಸೋಲಿಸುವ ಶಪಥ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರು. ಎಲ್ಲಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಅನ್ನ ಶಾಮನೂರು ಕುಟುಂಬಕ್ಕೆ ಕೊಟ್ಟುಬಿಡಿ ಅಂತ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ನಾವು ಕೇವಲ ಮತ ನೀಡೋದಕ್ಕೆ ಮಾತ್ರ ಇರ್ತೇವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿ ನಮ್ಮನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಮೋದಿ ಪ್ರಧಾನಿಯಾಗಿ 12 ವರ್ಷ ಆಯಿತು, ನಮಗೇನೂ ತೊಂದರೆ ಆಗಿಲ್ಲ. ಈ ಬಾರಿ ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಕ್ಕೆ ಇಲ್ಲ ನೋಟಾಗೆ ಮತ ಹಾಕ್ತೀವಿ, ಆದ್ರೆ ಕಾಂಗ್ರೆಸ್ಗಂತೂ ಮತ ಹಾಕಲ್ಲ ಅನ್ನುವಂತ ಬಂಡಾಯದ ಬಾವುಟವನ್ನ ಈಗ